ನಂಗೆ ಜಗು ಪ್ರೌಡ್ ಫೀಲ್ ಆಗತೈತಿ. ಸ್ವಂತಕ್ಕಾಗಿ ಏನಿಲ್ಲ, ಸಮಾಜದ ಸಂಬಂಧ ಶ್ರಮ ಪಡಿತಾರ. ಇವತ್ತು ರೈತರು ಬೀಜ ಗೊಬ್ಬರ ಹಾಕಿ ಭೂಮಿಗೆ ಇವತ್ತು ನಿಸ್ಸಹಾಯಕರಾಗಿದ್ದಾರೆ. ಅವರು ಸರ್ಕಾರಿ ನೌಕರರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ. ಬಳ್ಳಾರಿ ಸರ್ ಅವರು ಆ್ಯಕ್ಚುಲಿ ನಮಗೆ ಭಾಳ ಆತ್ಮೀಯರು. ಅವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಭಾರತ ಹೋಗಿರ್ತಕ್ಕಂಥ ಸೇವೆ ಅವರದಾಗಿದೆ. ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಕ್ಕಿಂತ ಮೇಟಿ ವಿದ್ಯೆ ಮೇಲ ಎಂಬಂತೆ ಬಸವರಾಜ ಬಳ್ಳಾರಿಯವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ನೌಕರಿ ಸಂಘದರ ತಮ್ಮ ಪಗಾರಕ್ಕಾಗಿ ತಮ್ಮ ಜೀವನಕ್ಕಾಗಿ ಒಗ್ಗಟ್ಟು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಆ ರೀತಿ ಏನಿಲ್ಲ. ರೈತರ ಪರ ಅದರವರು, ಕಲಾವಿದರ ಪರ ಅದರವರು, ಶಿಕ್ಷಣ ಪರವಾಗಿ ಅದರವರು, ಎಲ್ಲ ಬಡ ಮಕ್ಕಳ ಪರವಾಗಿ ಅದರ, ರೋಗಿಗಳ ಪರವಾಗಿ ಅದರವರು. ಅವರು ಸ್ವಂತಕ್ಕಾಗಿ ಏನಿಲ್ಲ, ಸಮಾಜದ ಸಂಬಂಧ ಶ್ರಮ ಪಡಿತಾರ. ಅವರು 12ನೇ ಶತಮಾನದ ಅಣ್ಣ ಬಸವಣ್ಣನಂದರು ತಪ್ಪಾಗ್ಲಿಕ್ಕಿಲ್ಲ. ಬಸವರಾಜ ಬಳ್ಳಾರಿ ಅವರ ಶ್ರಮ ಭಾಳ ಐತಿ. ಅದನ್ನು ನೋಡಿ ನಾವು ಇನ್ನೂ ರೈತರು ಕಲ್ಕಬೇಕು. ಒಂದು ಮಾತು ಬರ್ತೈತಿ, ಕಾಗೆ ಒಂದು ಅಗಳನ್ನು ಕಂಡರೆ ಕೂಗಿ ಕರೆಯುವುದಯ್ಯ ತನ್ನ ಕುಲವನ್ನೆಲ್ಲ. ಕಾಗೆ ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯುವುದಯ್ಯ ತನ್ನ ಕುಲವನ್ನಲ್ಲ. ಶಿವಭಕ್ತರಾಗಿ ಪಕ್ಷಿ ಇಲ್ಲದೊಡ್ಡೆ ಕಾಗಿ ಕೋಳಿಕ್ಕಿಂತಲೂ ಕಷ್ಟವಯ್ಯ ಕೂಡಲ ಸಂಗಮ ದೇವ ಅನ್ನುತ್ತಾ ನಾವು ಕೂಡ ರೈತರಾದರ ದಾನ ಧರ್ಮ ಪರೋಪಕಾರ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ರೈತರನ್ನು ಸ್ವಾಗತಿಸಿದಂಥ ಬಸವರಾಜ ಬಳ್ಳಾರಿ ಅವರಿಗೆ ದೇವರು 100 ವರ್ಷ ಆಯುಷ್ಯ ಕೊಡಲಿ ಅಂತಂದೇಳಿ ನಾನೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ನಾನು ಎಲ್ಲರಿಗೂ ಶರಣಾರ್ಥಿ ಎಂದು ಹೇಳುತ್ತೇನೆ. ಹುಂಡಗಿ ತಾಲೂಕು ಫಕೀರಪ್ಪ ಉಳ್ಳಾಗಡ್ಡಿ ಅವರು ಇವತ್ತು 49ನೇ ಹುಟ್ಟುಹಬ್ಬ ಬಸವರಾಜ ಬಳ್ಳಾರಿ ಅವರ ನಿಮಿತ್ತವಾಗಿ ಇವತ್ತು ರೈತರು ಬೀಜ ಗೊಬ್ಬರ ಹಾಕಿ ಭೂಮಿಗೆ ಇವತ್ತು ನಿಸ್ಸಹಾಯಕರಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ದುಃಖದಲ್ಲಿದ್ದಂಥ ರೈತರನ್ನ ಇವತ್ತು ತಮ್ಮ ಗ್ರಾಮಕ್ಕೆ ಕರೆಸಿ ಸನ್ಮಾನ ಮಾಡಿ ಸ್ವಲ್ಪ ಖುಷಿ ಪಡಿಸಿರೋದಕ್ಕೆ ಬಸವರಾಜ ಬಳ್ಳಾರಿಗೆ ಅವನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಸಹೋದರರಾದಂತಹ ಬಸವರಾಜ ಬಳ್ಳಾರಿ ಸರ್ ಅವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲಿ. ಇಂತಹ ಉತ್ತರೋತ್ತರ ಕಾರ್ಯಕ್ರಮಗಳು ಇನ್ನು ಮುಂದೆ ಕೂಡ ನಡೆಯಲಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ. ಗದಗಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಮ್ಮ ಬಸವರಾಜ ಬಳ್ಳಾರಿ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಮತ್ತು ರೈತರಿಗೆ ಮತ್ತು ಮಾಜಿ ಸೈನಿಕರಿಗೆ ಹಾಗೂ ಹಲವಾರು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪಡೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಮಾಡಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ರೈತರನ್ನ ಗುರುತಿಸಿಕೊಂಡಂಥ ಈ ಬಸವರಾಜ ಸರ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಸಮಾರಂಭಕ್ಕೆ ಎಲ್ಲರನ್ನೂ ಗುರುತಿಸಿಕೊಂಡು ಯುವಜರನ್ನ ಮತ್ತು ಹಿಂದುಳಿದ ಎಲ್ಲ ಜನಾಂಗಗಳನ್ನು ಕಟ್ಟಿಕೊಂಡು ಈ ಥರನಾಗಿ ಮಾಡಿದಂಥ ವ್ಯಕ್ತಿಗೆ ನಾವೆಲ್ಲ ಶುಭ ಹಾರೈಸ್ತಾ ಇದ್ದೇವೆ. ಬಸವರಾಜ ಬಳ್ಳಾರಿ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಒಬ್ಬ ಬಡವ ರೈತನನ್ನು ಗುರುತಿಸಿಕೊಂಡು, ಒಬ್ಬ ಕೂಲಿ ಕಾರ್ಮಿಕರನ್ನು ಗುರುತಿಸಿಕೊಂಡು, ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ಅವರವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಂಥ ಮಹಾನ್ ಬಸವರಾಜ ಬಳ್ಳಾರಿ ಸರ್. ಅದೇ ರೀತಿಯಾಗಿ ಉಚಿತ ಆರೋಗ್ಯದ ತಪಾಸಣೆ ಇದೆ. ಎಲ್ಲ ರೀತಿ ಅವರಿಗೆ ದೇವರು ಇನ್ನೂ ಆರೋಗ್ಯ ಆಯುಷ್ಯ ಕೊಟ್ಟು ಆ ಭಗವಂತ ಅವರಿಗೆ ನೆಮ್ಮದಿಯಾಗಿಡಲಿ ಅಂತ ನಾನು ಇದೇ ಸಂದರ್ಭದಲ್ಲಿ ಗಜೇಂದ್ರಗಢ ತಾಲೂಕಾ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಬಳ್ಳಾರಿ ಸಾಹೇಬರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಆರೋಗ್ಯ ತಪಾಸಣೆ ಶಿಬಿರ, ಮಾಜಿ ಸೈನಿಕರಿಗೆ ಸನ್ಮಾನ ಹಾಗೂ ಪ್ರಗತಿಪರ ರೈತರ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಸರ್ಕಾರಿ ನೌಕರರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಿದ್ದಾರೆ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಆ ಭಗವಂತ ಅವರಿಗೆ ಇನ್ನೂ ಅಭಿವೃದ್ಧಿ
ಗೊಳಿಸಲಿ ಅಂತ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗದಗ ಜಿಲ್ಲಾ ಶಾಖೆಯ ವತಿಯಿಂದ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಬಳ್ಳಾರಿ ಸರ್ ಅವರು ಆ್ಯಕ್ಚುಲಿ ನಮಗೆ ಭಾಳ ಆತ್ಮೀಯರು, ಇನ್ನೊಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ನೆಕ್ಸ್ಟ್ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗದಗ ಡಿಸ್ಟಿಕ್ ಮುಂಡ್ರಿಗಿ ತಾಲೂಕಿನ ನಮ್ಮ ಮಾಜಿ ಸೈನಿಕರ ಸಂಘದಿಂದ ನಾವೆಲ್ಲ ಬಂದಿದ್ದೀವಿ. ನಮಸ್ಕಾರ ಸರ್, ನಾನು ರಾಜೇಶ್ ಸುರುಣಿ ಅಂತೇಳಿ ಮಾಜಿ ಸೈನಿಕ. ಈ ಬಸವರಾಜ ಬಳ್ಳಾರಿ ಸರ್ ಅವರ ಜನ್ಮ ದಿನೋತ್ಸವದಂದು ಅಮ್ಮ ಫೌಂಡೇಶನ್ನ ಅಡಿಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ಅತ್ಯಂತ ಖುಷಿ ಕೊಡುವಂಥ ವಿಷಯ. ಇದೇ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ತಾಲೂಕು ಜಿಲ್ಲಾದಲ್ಲಿ ಎಲ್ಲ ರಂಗದಲ್ಲಿಯೂ ಸೇವೆ ಸಲ್ಲಿಸಿರುವಂಥ ಸೈನಿಕ, ರೈತ, ಕಲಾವಿದ, ಶಿಕ್ಷಕ ಇವರೆಲ್ಲರನ್ನೂ ಒಳಗೊಂಡು ಎಲ್ಲರಿಗೂ ಒಂದು ವಿಶೇಷ ಆತ್ಮೀಯತೆ ಗೌರವದಿಂದ ಅವ್ರನ್ನ ಸನ್ಮಾನ ಮಾಡಿದ್ದಕ್ಕಾಗಿ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು ಅಬ್ದುಲ್ ರೆಹಮಾನ್ ತಹಶೀಲ್ದಾರ್ ಅಂತ ಹೇಳಿ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಬಸವರಾಜ ಬಳ್ಳಾರಿ ಅವರಿಗೆ 49ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಾವು ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯದ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೀನಿ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಮಾಜಿ ಸೈನಿಕರ ಸಂಘದ ಪರವಾಗಿ ಶ್ರೀ ಬಸವರಾಜ ಬಳ್ಳಾರಿಯವರ ಜನ್ಮದಿನೋತ್ಸವ ಅಂಗವಾಗಿ ಗದಗ ಜಿಲ್ಲೆಯ ನೌಕರರ ಸಂಘದ ಪರವಾಗಿ ಅಮ್ಮ ಟ್ರಸ್ಟಿನ ಪರವಾಗಿ ನಮ್ಮನ್ನು ಇಲ್ಲಿ ಕರೆಸಿ ಸನ್ಮಾನಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಹಾಗೂ ಅವರ ಕುಟುಂಬಕ್ಕೆ ಹಾಗೂ ಅವರಿಗೂ ಹಾಗೂ ಎಲ್ಲ ನೌಕರರಿಗೂ ಒಳ್ಳೆಯ ಆಶೀರ್ವಾದನ ದೇವರು ಕಲ್ಪಿಸಲೆಂದು. ನಮ್ಮ ಶರಣಪ್ಪ ಚೆನ್ನ ಅಂತ ಮುಂಡ್ರಿ ತಾಲೂಕು ಮಾಜಿ ಸೈನಿಕರ ಅಧ್ಯಕ್ಷರು ಹಾಗೂ ಬಸವರಾಜ್ ಇವರು ಇಂಥ ಕಾರ್ಯಕ್ರಮವನ್ನು ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮ ಎಲ್ಲರೂ ಮಾಡಬೇಕಂತಂದು ತಮ್ಮ ಬಸವರಾಜ್ ಬಳ್ಳಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತೆ. ಗದಗ ನಗರದಲ್ಲಿ ನೌಕರ ಭವನದಲ್ಲಿ ಸನ್ಮಾನ್ಯ ಬಸವರಾಜ ಬಳ್ಳಾರಿ ಅವರ 49ನೇ ಹುಟ್ಟುಹಬ್ಬ ಭಾಳ ಅದ್ದೂರಿಯಾಗಿ ಇವತ್ತು ಆಚರಣೆ ಆಯಿತು. ಇದು ಯಾವುದೇ ರಾಜಕೀಯ ಪ್ರೇರಣೆ ಅಲ್ಲ, ಅವರ ಸೇವೆಯನ್ನು ಗುರುತಿಸಿ ಇವತ್ತು ಎಲ್ಲ ನೌಕರ ವರ್ಗದವರು ಅವರನ್ನು ಇಷ್ಟು ಆಶೋತ್ತರವಾಗಿ ಅವರಿಗೆ ಗೌರವಿಸಿದ್ದಕ್ಕೆ ಮುಂಡ್ರಿಗಿ ತಾಲೂಕು ಹಾಗೂ ಗದಗ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಹುಟ್ಟುಹಬ್ಬದ ಹಾರ್ದಿಕ ಧನ್ಯವಾದಗಳು. ನಾನು ಕನಕಪ್ಪ ಕುರಿ ಅಂತೇಳಿ ನಾವು ರೈತರು ಬಸವರಾಜ್ ಬಳ್ಳಾರಿಯವರ 49ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳೋದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ಆದರೆ ಏನಪ್ಪ ಅಂದರೆ ಒಂದು ರೈತರಿಗೆ ಅಭಿಮಾನದಿಂದ ಬಂದಿದ್ದೀವಿ. ಆಮೇಲೆ ಅವ್ರದ್ದೆಲ್ಲ ನಾವು ಏನಪ್ಪ ಅಂದರೆ ಕಷ್ಟ ಸುಖ ಎಲ್ಲ ಭಾಗಿಯಾಗಿ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಸರು? ನಮ್ಮ ಹೆಸರು ಕನಕಪ್ಪ ಚಿದಾನಂದಪ್ಪ ಕುರಿ ಅಂತೇಳಿ ಮುಂಡ್ರಿಗಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸಹಕಾರಿ ನೌಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಗದಗ ಈ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಅವರ ಹುಟ್ಟುಹಬ್ಬ 49ನೇ ಹುಟ್ಟುಹಬ್ಬವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇವತ್ತು ಒಳ್ಳೆ ಹುಟ್ಟುಹಬ್ಬ ಸಂಬಂಧ ಪ್ರತಿಭಾವಂತ SSLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಹಾಗೂ ರೈತರಿಗೆ ಹಾಗೂ ಸೈನಿಕರಿಗೆ ಇವತ್ತು ಪುರಸ್ಕಾರವನ್ನು ಕೊಟ್ಟು ಒಳ್ಳೆಯ ಒಂದು ತಮ್ಮ 49ನೇ ಹುಟ್ಟುಹಬ್ಬವನ್ನು ಆಚರಿಸಿದರು ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಲು ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಇವರ ಹುಟ್ಟುಹಬ್ಬ ಬಹಳಷ್ಟು ಸಂಭ್ರಮ ಸಡಗರದಿಂದ ಇಲ್ಲಿ ಒಂದು ಸಾಗ್ತಾ ಇದೆ. ಈ ಒಂದು ಸಂಭ್ರಮ ಅಮ್ಮ ಟ್ರಸ್ಟ್ ಅವರು ಬಳ್ಳಾರಿ ಸರ್ ಅವರ ಒಂದು ಅಭಿಮಾನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವು ರೈತರನ್ನು ಗೌರವಿಸುವುದು, ಸೈನಿಕರನ್ನು ಗೌರವಿಸುವುದು, ಶಿಕ್ಷಕರನ್ನು ಗೌರವಿಸುವುದು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಜಿಲ್ಲಾಧ್ಯಕ್ಷರು ಗದಗ ಇವರು ಸಾಕಷ್ಟು ಬಡ ಮಕ್ಕಳ ಸೇವೆಯನ್ನು ಮಾಡಿ ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಅವರು ಒತ್ತನ್ನು ಕೊಟ್ಟು ಸಾಕಷ್ಟು ತ್ಯಾಗಮಯ ಜೀವನವನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಶ್ರಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಪಪ್ಪ ಅವರು ಜಗ್ಗು ಮಾಡ್ಯಾರ ಎಲ್ಲರೂ ಸಂಬಂಧ ನಾನು ಗರ್ವ ಪಡ್ತೀನಿ ಅವ್ರ ಬಗ್ಗೆ.
ಮತ್ತೆ ನಂಗೆ ಜಗ್ಗು ಪ್ರೌಡ್ ಫೀಲ್ ಆಗತೈತಿ ಇವ್ರ ಮಗಳಾಗಿ. ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ ಬಳ್ಳಾರಿ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನರಗುಂದ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತಾಲೂಕಿನಿಂದ ಶಿಕ್ಷಕರನ್ನು ಹಾಗೂ ರೈತರನ್ನು ಹಾಗೂ ನಿವೃತ್ತ ಸೈನಿಕರನ್ನು ಸಹಿತ ನಮ್ಮ ತಾಲೂಕಿನಿಂದ ಗುರುತಿಸಿ ಅವರನ್ನು ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಮ ಅಮ್ಮ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬಸವರಾಜ ಬಳ್ಳಾರಿ ಸರ್ ಅವ್ರನ್ನ ಎಲ್ಲ ಬಳಗಕ್ಕೂ ಸಹಿತ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ನರಗುಂದ ತಾಲೂಕದಿಂದ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರ ಪರವಾಗಿ ಅವರಿಗೆ ಒಂದು ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ಅವರು ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. ಹಿಂದೆಂದೂ ಇಂತಹ ಕಾರ್ಯಕ್ರಮ ಆಗಿಲ್ಲ. ಇದು ಒಂದು ಮಾದರಿಯ ಕಾರ್ಯಕ್ರಮ, ಪ್ರಪ್ರಥಮ ಕಾರ್ಯಕ್ರಮ. ಇನ್ನೂ ಇಷ್ಟು ಒಂದು ಮುಂದಾಲೋಚನೆಯಿಂದ ಎಲ್ಲ ಒಂದು ಸೈನಿಕರನ್ನು, ರೈತರನ್ನು, ಶಿಕ್ಷಕರನ್ನು ಹಾಗೂ SSLC ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳನ್ನು, ಬಡ ವಿದ್ಯಾರ್ಥಿಗಳನ್ನು ಹಾಗೂ ಅನಾಥಾಶ್ರಮದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಅವರು ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಅವರದಾಗಿದೆ. ಅವರ ಒಂದು ಶಕ್ತಿ ದೇವರು ಇನ್ನೂ ಹೆಚ್ಚು ಕೊಡಲಿ, ಆರೋಗ್ಯ ಸಕಲ ಸಂಪತ್ತನ್ನು ನೀಡಿ ನಮ್ಮೆಲ್ಲರಿಗೂ ಅವರು ಮಾದರಿಯ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಲಿ ಅಂತ ತಿಳ್ಕೊಂಡು ನಾನು ನಮ್ಮ ನರಗುಂದ ತಾಲೂಕಿನ ವತಿಯಿಂದ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಅಮ್ಮ ಫೌಂಡೇಶನ್ಗೆ ಮೊದಲು ನಾವು ನರಗುಂದ ತಾಲೂಕಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂತಂದರೆ ಎಲ್ಲ ಹಲವಾರು ಒಂದು ಕ್ಷೇತ್ರಗಳನ್ನು ಇದು ಭಾಗವಹಿಸಿದೆ. ಕಾರಣ ಶಿಕ್ಷಕರಾಗಿರ್ಬೋದು, ನಾವು ಏನು ಸೈನಿಕರಾಗಿರ್ಬೋದು, ಮಾಜಿ ಸೈನಿಕರಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು, ರೈತರಾಗಿರ್ಬೋದು, ಕಲಾ ಬಳಗದವ್ರನ್ನ ಎಲ್ಲರನ್ನ ಒಳಗೊಂಡಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಅಮ್ಮ ಫೌಂಡೇಶನ್ ಹಮ್ಮಿಕೊಂಡಿದ್ದಾರೆ. ಅದು ಬಸವರಾಜ ಬಳ್ಳಾರಿ ಅವರ ಜಿಲ್ಲಾ ಅಧ್ಯಕ್ಷರು, ಗದಗ ಜಿಲ್ಲೆ ನೌಕರರ ಸಂಘ ಇದರ ಪ್ರಯುಕ್ತ ಹಮ್ಮಿಕೊಂಡಿದ್ದು ಬಹಳ ಸಂತಸ ವಿಚಾರ. ನಾನು ಕೂಡ ರಾಜ್ಯ ಸರ್ಕಾರಿ ನೌಕರದ ನಿರ್ದೇಶಕನಾಗಿ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಉತ್ತರೋತ್ತರವಾಗಿ ಮೂಡಿ ಬರಲಿ ಅಂತೇಳಿ ಆ ಒಂದು ಅಧ್ಯಕ್ಷರಲ್ಲಿ ಕೇಳ್ಕೊಡ್ತೀನಿ. ಜೊತೆಗೆ ಅಮ್ಮ ಫೌಂಡೇಶನ್ಗೆ ಮತ್ತೊಮ್ಮೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.